ದೀರ್ಘಕಾಲದವರೆಗೆ ಹಕ್ಕು ಪಡೆಯದೆ ಉಳಿದಿರುವ ಬ್ಯಾಂಕ್ ಠೇವಣಿಗಳನ್ನು, ವಿಮಾ ಕಂತುಗಳು ಮತ್ತು ಷೇರುಗಳನ್ನು ಅವುಗಳ ಮಾಲೀಕರು ಮತ್ತು ಕಾನೂನುಬದ್ಧ ವಾರಸುದಾರರಿಗೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಚಿತ್ರದುರ್ಗದಲ್ಲಿಂದು ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಆರ್ಬಿಐನ ಮುಖ್ಯ ಪ್ರಬಂಧಕರಾದ ಮೀನಾಕ್ಷಿ ಗುಂಜು, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಜಯಲಕ್ಷ್ಮಿ, ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ಎಂ ರಾಘವೇಂದ್ರ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ಜಗನ್ನಾಥ್, ಕೆನರಾ ಬ್ಯಾಂಕ್ನ ವಿಭಾಗೀಯ ವ್ಯವಸ್ಥಾಪಕರಾದ ಅನಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ ಆಕಾಶ್, ಬ್ಯಾಂಕ್ಗಳಲ್ಲಿ ಇರುವ ಹಣವನ್ನು ದೀರ್ಘಕಾಲದವರೆಗೆ ಪಡೆಯದಿರುವ ಖಾತೆದಾರರು ಮತ್ತು ಅವರ ಕುಟುಂಬದವರನ್ನು ಪತ್ತೆ ಹಚ್ಚುವ ಕಾಯಕವನ್ನು ಮಹಿಳಾ ಸ್ವಸಹಾಯ ಸಂಘಗಳಿಗೆ ವಹಿಸುವ ಮೂಲಕ ಅರ್ಹರಿಗೆ ಅವರ ಹಣವನ್ನು ತಲುಪಿಸುವ ಕೆಲಸ ಮಾಡಬೇಕಾಗಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ಅಲ್ಲಿರುವಂತಹ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಇವ್ರು ಕೂಡ ಪಟ್ಟಿ ಇಟ್ಕೊಂಡು ಟ್ರೇಸ್ ಮಾಡಿ ಯಾರ ಹೆಸರಲ್ಲಿ ಅಕೌಂಟ್ ಇದೆ ಅಥವಾ ಅವ್ರ ಮನೆಯವ್ರನ್ನ, ಕುಟುಂಬಸ್ಥರನ್ನ ಗೈಡ್ ಲೈನ್ ಪ್ರಕಾರ ಕರ್ಕೊಂಡು ಬಂದು ಬ್ಯಾಂಕ್ ಕರ್ಕೊಂಡು ಬಂದ್ರೆ ಕ್ಲೋಸ್ ಮಾಡ್ತಾರೆ ಅಥವಾ ಅಲ್ಲಿರೋ ಹಣವನ್ನ ತಮ್ಮ ಆಕ್ಟಿವ್ ಅಕೌಂಟ್ಗೆ ಕಳಿಸ್ಕೊತಾರೆ, ಇಲ್ಲ ಆಕ್ಟಿವೇಟ್ ಮಾಡ್ತಾರೆ ಅಕೌಂಟ್. ಇದು ಅವ್ರಿಗೆ ಬಿಟ್ಟಿದ್ದು. ಜೊತೆಗೆ ಇಷ್ಟಲ್ಲದೆ ನಮ್ಮ SHGs ಇನ್ನೊಂದು ಜವಾಬ್ದಾರಿ ಕೊಡ್ಬೇಕು. ನಾವು ಏನು ನಮ್ಮ PMJJBY ಇದೆಲ್ಲ ಇದೆಯಲ್ಲ ಸ್ಕೀಮ್ಗಳು, ಜೀವನ್ ಜ್ಯೋತಿ, ಸುರಕ್ಷಾ ಬಿಮಾ ಯೋಜನಾ, APY ಇದೆಲ್ಲ ಯಾರು ಎನ್ರೋಲ್ ಮಾಡಿಲ್ಲ ಆಮೇಲೆ ಎನ್ರೋಲ್ ಮಾಡ್ತಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಅಸ್ಮಾ ಬಾನು, ತಂದೆಗೆ 7 ಜನ ಹೆಣ್ಣು ಮಕ್ಕಳು, ಅಪಘಾತದಲ್ಲಿ ಮೃತರಾಗಿ 25 ವರ್ಷಗಳಾಗಿದ್ದು ಬ್ಯಾಂಕ್ನಲ್ಲಿ ಇಟ್ಟಿದ್ದ ಹಣವನ್ನು ಪಡೆಯಲು ಬಂದಿದ್ದೇವೆ ಎಂದರು. ಸಾಕಿ ಬರ್ತಿಲ್ಲ ದುಡ್ಡು, ಅದೇ ನಾವು ಈಗ ಕೇಳ್ತಿದೀವಿ, ಇಂಟ್ರೆಸ್ಟ್ ಯಾಕೆ ಹಾಕ್ಕೊಡ್ತಿಲ್ಲ ಅಂತ ಕೇಳ್ತಿದೀವಿ ಸರ್. ಅದೇ ನಮ್ದು ಇನ್ನೋರ್ವ ಫಲಾನುಭವಿ ಬಿಬಿ ಆಯುಷ, ತಂದೆ ಬ್ಯಾಂಕ್ನಲ್ಲಿ ಇಟ್ಟಿದ್ದ ಹಣವನ್ನು ಪಡೆಯಲು ಬ್ಯಾಂಕ್ ಅಧಿಕಾರಿಗಳ ಸೂಚನೆ ಮೇರೆಗೆ ಬಂದಿರುವುದಾಗಿ ತಿಳಿಸಿದರು. ಅಮೌಂಟ್ ಇಂಟ್ರೆಸ್ಟ್ ಏನು ಬಂದಿಲ್ಲ, ಅದಕ್ಕೆ ಯಾಕೆ ಬಂದಿಲ್ಲ ಅಂತ ಅವಾಗ್ಲೇ 2009 60 ಸಾವಿರ ಬಂದಿತ್ತು ಸರ್. ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ಎಂ ರಾಘವೇಂದ್ರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ 3 ಲಕ್ಷಕ್ಕೂ ಅಧಿಕ ಖಾತೆಗಳಿಂದ 67 ಕೋಟಿಗೂ ಹೆಚ್ಚು ಹಕ್ಕು ಪಡೆಯದೆ ಉಳಿದಿರುವ ಹಣವಿದೆ. ಅದರ ವಾರಸುದಾರರನ್ನು ಗುರುತಿಸಿ ಅವರಿಗೆ ಹಣವನ್ನು ಹಿಂದಿರುಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಬ್ಯಾಂಕ್ಗಳಲ್ಲಿ ಈ ಅಕೌಂಟ್ಸ್ಗಳು ಉಳ್ಕೊಂಡಿದೆ. ಈ ಅಕೌಂಟ್ಗಳ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸಬೇಕು ಮತ್ತು ಕ್ಲೇಮ್ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ರೀತಿ ಪ್ರೊಸೀಜರ್ ಇದೆ ಅನ್ನುವಂಥ ಒಂದು ವಿಷಯವನ್ನ ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ.